ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನನ್ನಲ್ಲಿ ಏನು RPF ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ರು, ರೈಲ್ವೆ ಪೊಲೀಸ್ ಹುದ್ದೆಗಳು ಅದರದ್ದು ಇವಾಗ ಎಕ್ಸಾಮ್ ಸಿಟಿ ಮತ್ತು ಡೇಟನ್ನು ನೋಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಅದನ್ನ ಯಾವ ರೀತಿ ನೋಡ್ಕೊಳ್ಳೋದಂತ ಈ ಒಂದು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪರಬೆಲ್ಲನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. RPF ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಫಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ, TCS ION ಅಂತ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟರ್ ನಂಬರ್ ಇರುತ್ತೆ, ಆ ರಿಜಿಸ್ಟರ್ ನಂಬರ್ ಹಾಕ್ಕೊಂಬಿಟ್ಟು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಅದಾದರೆ ಈ ಕ್ಯಾಪ್ಚನ್ ಕಾಣೋದೆ, ಕ್ಯಾಪ್ಚನ್ ಹಾಕ್ಕೊಳ್ಳಿ. ಕ್ಯಾಪ್ಚನ್ ಹಾಕ್ಕೊಂಬಿಟ್ಟು ಲಾಗಿನ್ ಕೊಡಬೇಕಾಗುತ್ತೆ. ಇವಾಗ ನಾನು ಹಾಕ್ಕೊಂಬಿಟ್ಟು ಲಾಗಿನ್ ಕೊಡ್ತೀನಿ. ಓಕೆ, ನಾನು ಇವಾಗ ಹಾಕ್ಕೊಂಡಿದ್ದಾಯಿತು. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬರಬೇಕು, ನಮ್ಮ ಹೆಸರು ಮತ್ತು ರಿಜಿಸ್ಟರ್ ನಂಬರ್ ಎಲ್ಲ ಇಲ್ಲಿ ಕಾಣ್ತಾ ಇರುತ್ತೆ. ಮೇನಾಗಿ ಇಲ್ಲಿ ಎಕ್ಸಾಮ್ ಸಿಟಿ ಅಂದರೆ ಟೆಸ್ಟ್ ಸಿಟಿ, ಟೆಸ್ಟ್ ಸ್ಟೇಟು, ಡೇಟ್ ಆಫ್ ಎಕ್ಸಾಮು ಮತ್ತು ಯಾವ ಶಿಫ್ಟಲ್ಲಿ ನಿಮ್ಮದು ಆ ಒಂದು ಎಕ್ಸಾಮ್ ಇದೆ ಅದೆಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ. ನಂದು ಇಲ್ಲಿ ಕೊಟ್ಟಿದ್ದಾರೆ, ಮಂಗಳೂರಲ್ಲಿ ನಂದು ಎಕ್ಸಾಮ್ ಇರುತ್ತೆ, ಕರ್ನಾಟಕ ಸ್ಟೇಟು. ಡೇಟ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು 11 ಮಾರ್ಚ್ 2025 ಆಗಿರುತ್ತೆ. ಶಿಫ್ಟ್ ಬಂದ್ಬಿಟ್ಟು 3ನೇ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಶಿಫ್ಟ್ ವೈಸು ಯಾವ ಟೈಮಿಂಗ್ ಇದೆ ಅದೆಲ್ಲನೂ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು ಸ್ನೇಹಿತರೆ. ಇದನ್ನ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ನೀವು ಹೊಡ್ಕೊಂಡು ಇಟ್ಕೊಳ್ಳಿ. ಹಾಗಾದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು ಅಂತ ನೀವು ತುಂಬ ಜನ ಕೇಳ್ಬೋದು. ನಿಮ್ಮ ಏನು ಎಕ್ಸಾಮ್ ಇರುತ್ತೆ ಅದಕ್ಕಿಂತ 3 ದಿನದ ಮುಂಚೆ ನಿಮಗೆ ಅಡ್ಮಿಟ್ ಕಾರ್ಡ್ ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಯಾವ ವಿಡಿಯೋ ಕಾಯ್ತಾರೆ ಅಂತ ಹೇಳ್ತಾ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.